Namaste everyone and welcome to the class of Corporate Accounting. Dear students, ನಿನ್ನೆ ದಿನ ನಾವು ಪರ್ಚೇಸ್ ಕನ್ಸಿಡರೇಷನ್ ಅನ್ನುವ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ಪರ್ಚೇಸ್ ಕನ್ಸಿಡರೇಷನನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ 4 ಮೆಥಡ್ಸ್ಗಳನ್ನು ನೋಡಿದ್ವಿ. ಅದರಲ್ಲಿ 2 ಮೆಥಡ್ಸ್ಗಳನ್ನು ನಾವು ಪೂರ್ತಿಯಾಗಿ ಸ್ಟಡಿ ಮಾಡಿದ್ವಿ. ನೆಟ್ ಅಸೆಟ್ಸ್ ಮೆಥಡನ್ನು ಥೇರಿ ಮಾತ್ರ ನೋಡಿದ್ವಿ. ಇವತ್ತಿನ ದಿನ ನಾವು ನೆಟ್ ಅಸೆಟ್ಸ್ ಮೆಥಡಿನ ಪ್ರಕಾರ ಒಂದು ಪ್ರಾಬ್ಲಮನ್ನು ಮಾಡೋಣ. X Company Limited takes over the business of Y Company Limited on 31st December 2020. The balance sheet of Y Limited on this date was as follows. Okay, ಇಲ್ಲಿ ಎಕ್ಸ್ ಕಂಪನಿ ಲಿಮಿಟೆಡ್ ಅವರು ವೈ ಕಂಪನಿ ಲಿಮಿಟೆಡ್ ಅವರ ಬಿಸ್ನೆಸ್ಸನ್ನು ಟೇಕ್ ಓವರ್ ಮಾಡಿದ್ದಾರೆ. ಹಾಗೆಯೇ ವೈ ಕಂಪನಿ ಲಿಮಿಟೆಡ್ ಅವರ ಬ್ಯಾಲೆನ್ಸ್ ಶೀಟನ್ನು ಕೂಡ ಇಲ್ಲಿ ಕೊಡಲಾಗಿದೆ. ವಿದ್ಯಾರ್ಥಿಗಳೇ, ನೆಟ್ ಅಸೆಟ್ಸ್ ಮೆಥಡಿನಲ್ಲಿ ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಕೆಲವು ಪಾಯಿಂಟ್ಸ್ಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಅವು ಯಾವುವೆಂದರೆ, ಮೊದಲನೇದಾಗಿ ಎಲ್ಲ ಅಸೆಟ್ಸ್ ಮತ್ತು ಲಯಬಿಲಿಟಿಗಳ ಅಗ್ರೀಡ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಬುಕ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬಾರ್ದು, ಅಗ್ರೀಡ್ ವ್ಯಾಲ್ಯೂ ಅಥವಾ ಫೇರ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಬೇಕು. ಒಂದು ವೇಳೆ ಅಗ್ರೀಡ್ ವ್ಯಾಲ್ಯೂ ಏನಿದೆ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಬುಕ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಬೋದು. ಹಾಗೆ ಎರಡನೇ ಪಾಯಿಂಟ್ ಅಂದರೆ, ಇಲ್ಲಿ ಟ್ರಾನ್ಸ್ಫರರ್ ಕಂಪನಿಯವರ ಯಾವ ಅಸೆಟ್ಸನ್ನು ಮತ್ತು ಲಯಬಿಲಿಟೀಸನ್ನು ಟೇಕ್ ಓವರ್ ಮಾಡಿರ್ತಾರೋ ಅವನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಅವರು ಟೇಕ್ ಓವರ್ ಮಾಡದೇ ಇರುವಂಥ ಅಸೆಟ್ಸ್ ಮತ್ತು ಲಯಬಿಲಿಟೀಸನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಒಂದು ವೇಳೆ ಯಾವ ಅಸೆಟ್ಸನ್ನು ಅಥವಾ ಲಯಬಿಲಿಟಿನ ಟೇಕ್ ಓವರ್ ಮಾಡಿದ್ದಾರೆ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಥರ್ಡ್ ಪಾರ್ಟಿಗೆ ಸೇರಿರುವಂಥ ಅಂದರೆ ಎಕ್ಸ್ಟರ್ನಲ್ ಎಲ್ಲ ಲಯಬಿಲಿಟೀಸನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಹಾಗೆ ಫಿಕ್ಟಿಷಿಯಸ್ ಅಸೆಟ್ಸನ್ನು ಹೊರತುಪಡಿಸಿ ಉಳಿದ ಅಸೆಟ್ಸನ್ನು ಕನ್ಸಿಡರ್ ಮಾಡ್ಬೋದು. ಈಗ ಬ್ಯಾಲೆನ್ಸ್ ಶೀಟನ್ನು ನೋಡೋಣ. ವೈ ಲಿಮಿಟೆಡ್ ಅವರ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಹಿಯರ್ ಲಯಬಿಲಿಟಿ ಸೈಡ್ ಶೇರ್ ಕ್ಯಾಪಿಟಲ್ ಇದೆ 30,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್, ಟೋಟಲ್ ವ್ಯಾಲ್ಯೂ 3 lakh ಇದೆ. ನೆಕ್ಸ್ಟು 10% ಡಿಬೆಂಚರ್ಸ್ 50,000 ಇದೆ. ಸಂಡ್ರಿ ಕ್ರೆಡಿಟರ್ಸ್ 30,000 ಇದೆ. ಜನರಲ್ ರಿಸರ್ವ್ 20,000 ಇದೆ. P&L ಅಕೌಂಟ್ 1 lakh ಇದೆ. ಅಸೆಟ್ ಸೈಡ್ ಏನಿದೆ, ಗುಡ್ ವಿಲ್ 1,40,000 ಇದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 80,000 ಇದೆ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 1,40,000 ಇದೆ. ಸ್ಟಾಕ್ 80,000 ಇದೆ. ಡೆಟಾಸ್ 40,000 ಇದೆ. ಕ್ಯಾಶ್ ಬ್ಯಾಲೆನ್ಸ್ 10,000 ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು 10,000 ಇದೆ. ಎರಡೂ ಸೈಡ್ ಟೋಟಲ್ 5 lakh ಇದೆ. ಇದು ವೈ ಲಿಮಿಟೆಡ್ ಅವರ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಪರ್ಚೇಸ್ ಕನ್ಸಿಡ್ರೇಷನನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಅಡ್ಜಸ್ಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ಸನ್ನು ನಾವು ಕನ್ಸಿಡರ್ ಮಾಡಿ ಪರ್ಚೇಸ್ ಕನ್ಸಿಡ್ರೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಅವರ ಅಗ್ರಿಮೆಂಟ್ ಯಾವ ರೀತಿಯಾಗಿದೆ ಅಂತ ಅವರು ಕೊಟ್ಟಿದ್ದಾರೆ. ದಿ ವ್ಯಾಲ್ಯೂಸ್ ಅಗ್ರೀಡ್ ಫಾರ್ ವೇರಿಯಸ್ ಅಸೆಟ್ಸ್ ಆರ್ ಗುಡ್ ವಿಲ್ 1,10,000, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 1,25,000, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ₹1,20,000, ಸ್ಟಾಕ್ ₹65,000 ಆ್ಯಂಡ್ ಡೆಟಾರ್ಸ್ ₹40,000. ಇಲ್ಲಿ ಅವರು ಏನು ಕೊಟ್ಟಿದ್ದಾರಲ್ವ, ಇದು ಅಗ್ರೀಡ್ ವ್ಯಾಲ್ಯೂ ಆಗಿದೆ. ಓಕೆ, ಇಲ್ಲಿ ಏನು ಬ್ಯಾಲೆನ್ಸ್ ಶೀಟಲ್ಲಿದೆ ಇದು ಬುಕ್ ವ್ಯಾಲ್ಯೂ. ಬಟ್ ಈ ಬುಕ್ ವ್ಯಾಲ್ಯೂದಲ್ಲಿ ಅವರು ಟೇಕ್ ಓವರ್ ಮಾಡ್ತಾ ಇಲ್ಲ. ಅವರು ಒಂದು ವ್ಯಾಲ್ಯೂನ ಫಿಕ್ಸ್ ಮಾಡಿದ್ದಾರೆ. ಅಸೆಟ್ಸ್ಗಳನ್ನು ರೀವ್ಯಾಲ್ಯೂ ಮಾಡಿ ಒಂದು ಅಗ್ರೀಡ್ ವ್ಯಾಲ್ಯೂನ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದು ಯಾವ ರೀತಿ ಇದೆ ಅಂದರೆ, ಗುಡ್ ವಿಲ್ಗೆ ಅವರು 1,10,000 ಫಿಕ್ಸ್ ಮಾಡಿದ್ದಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸನ್ನು 1,25,000ಗೆ ಟೇಕ್ ಓವರ್ ಮಾಡೋದಕ್ಕೆ ಅಗ್ರಿ ಆಗಿದ್ದಾರೆ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ₹1,20,000, ಸ್ಟಾಕ್ ₹65,000 ಆ್ಯಂಡ್ ಡೆಟಾರ್ಸ್ ₹40,000. ನಾವು ಕ್ಯಾಲ್ಕುಲೇಷನ್ಗೆ ಈ ವ್ಯಾಲ್ಯೂಗಳನ್ನೇ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಎಕ್ಸ್ ಕಂಪನಿ ಲಿಮಿಟೆಡ್ ಡಸ್ ನಾಟ್ ಟೇಕ್ ಓವರ್ ಕ್ಯಾಶ್ ಬಟ್ ಅಗ್ರೀಸ್ ಟು ಅಸ್ಯೂಮ್ ದಿ ಲಯಬಿಲಿಟಿ ಆಫ್ ಸಂಡ್ರಿ ಕ್ರೆಡಿಟಾರ್ಸ್ ₹25,000. ಸಂಡ್ರಿ ಕ್ರೆಡಿಟಾರ್ಸ್ ಎಟ್ ₹25,000. ಇಲ್ಲಿ ಎಕ್ಸ್ ಕಂಪನಿ ಲಿಮಿಟೆಡ್ ಅವರು ಕ್ಯಾಶನ್ನು ಟೇಕ್ ಓವರ್ ಮಾಡ್ತಾ ಇಲ್ಲ. ಅವರು ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ನಾವು ಕ್ಯಾಲ್ಕುಲೇಷನ್ನಲ್ಲಿ ಕ್ಯಾಶನ್ನು ಕನ್ಸಿಡರ್ ಮಾಡಬಾರ್ದು. ಯಾಕೆ, ಅವರು ಟೇಕ್ ಓವರ್ ಮಾಡ್ತಾ ಇಲ್ಲ. ನಾನು ಆವಾಗಲೇ ಹೇಳಿದೆ, ಯಾವ ಅಸೆಟ್ಸ್ಗಳನ್ನು ಟೇಕ್ ಓವರ್ ಮಾಡ್ತಾರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಇಲ್ಲಿ ಕ್ಯಾಶನ್ನು ಅವರು ಟೇಕ್ ಓವರ್ ಮಾಡ್ತಾ ಇಲ್ಲ. ಸೊ ನಾವು ಇದನ್ನು ಇಗ್ನೋರ್ ಮಾಡಬೇಕು. ಆಮೇಲೆ ಅವರು ಸಂಡ್ರಿ ಕ್ರೆಡಿಟರ್ಸ್ ಲಯಬಿಲಿಟಿನ ಅಸ್ಯೂಮ್ ಮಾಡ್ತಾರೆ, ಅಂದರೆ ಅದನ್ನು ಟೇಕ್ ಓವರ್ ಮಾಡ್ತಾರೆ. ಬಟ್ ಇಲ್ಲಿ ಲಯಬಿಲಿಟೀಸ್ ಯಾವ್ಯಾವುದಿದೆ ನೋಡಿ,
ಶೇರ್ ಕ್ಯಾಪಿಟಲ್ ಲೈಬಿಲಿಟಿ ಆಗುತ್ತಾ, ಲೈಬಿಲಿಟಿ ಸೈಡ್ ಇದೆ ಅನ್ನೋ ಮಾತ್ರಕ್ಕೆ ಇಲ್ಲ. ಶೇರ್ ಕ್ಯಾಪಿಟಲ್ ಏನದು, ಓನರ್ಸ್ ಫಂಡ್, ಅದು ಓನರ್ಸ್ ಕ್ಯಾಪಿಟಲ್, ಅದನ್ನು ಕನ್ಸಿಡರ್ ಮಾಡಬಾರ್ದು. 10% ಡಿಬೆಂಚರ್ಸ್ ಏನಿದೆ ಇದು ಲೈಬಿಲಿಟಿ. ಯಾಕೆ, ಇದು ಥರ್ಡ್ ಪಾರ್ಟಿಗೆ ಪೇ ಮಾಡುವಂಥ ಅಮೌಂಟ್, ಎಕ್ಸ್ಟರ್ನಲ್ ಲೈಬಿಲಿಟಿ. ಸನ್ಡ್ರಿ ಕ್ರೆಡಿಟರ್ಸ್ ಏನು, ಇದು ಕೂಡ ಎಕ್ಸ್ಟರ್ನಲ್ ಲೈಬಿಲಿಟಿ. ಜನರಲ್ ರಿಸರ್ವ್ ಮತ್ತು P&L ಅಕೌಂಟ್ ಏನಾಗುತ್ತೆ, ಅವು ಓನರ್ಸಿಗೆ ಸೇರುತ್ತೆ. ಸೊ ಇಲ್ಲಿ 2 ಎಕ್ಸ್ಟರ್ನಲ್ ಲೈಬಿಲಿಟಿ ಇದೆ, ಒಂದು ಡಿಬೆಂಚರ್ಸ್, ಇನ್ನೊಂದು ಕ್ರೆಡಿಟಾರ್ಸ್. ಬಟ್ ಇಲ್ಲಿ ಅವರು ಟೇಕ್ ಓವರ್ ಮಾಡೋದು ಯಾವುದನ್ನು, ಓನ್ಲಿ ಸನ್ಡ್ರಿ ಕ್ರೆಡಿಟಾರ್ಸನ್ನು ಮಾತ್ರ ಅವರು ಟೇಕ್ ಓವರ್ ಮಾಡ್ತಾರೆ. ಸೊ ನಾವು ಕ್ಯಾಲ್ಕುಲೇಷನ್ಗೆ ಯಾವುದನ್ನು ಕನ್ಸಿಡರ್ ಮಾಡಬೇಕು, ಸನ್ಡ್ರಿ ಕ್ರೆಡಿಟಾರ್ಸನ್ನು ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ನಿಮಗೆಲ್ಲ ನೆನಪಿರ್ಬೋದು ಫಾರ್ಮುಲಾ ಏನು ಅಂತ. ಟೋಟಲ್ ಆಫ್ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಮೈನಸ್ ಟೋಟಲ್ ಆಫ್ ಅಗ್ರೀಡ್ ವ್ಯಾಲ್ಯೂಸ್ ಆಫ್ ಲಯಬಿಲಿಟೀಸ್. ಓಕೆ, ಅಸೆಟ್ಸ್ಗಳ ಅಗ್ರೀಡ್ ವ್ಯಾಲ್ಯೂ ಏನಿದೆ ಅದರ ಟೋಟಲನ್ನು ತಗೋಬೇಕು, ಹಾಗೆ ಲಯಬಿಲಿಟಿಗಳ ಅಗ್ರೀಡ್ ವ್ಯಾಲ್ಯೂಸ್ ಏನಿದೆ ಅದರ ಟೋಟಲನ್ನು ತಗೋಬೇಕು. ಅಸೆಟ್ಸ್ ವ್ಯಾಲ್ಯೂದಲ್ಲಿ ಲಯಬಿಲಿಟಿ ವ್ಯಾಲ್ಯೂನ ಲೆಸ್ ಮಾಡಿದರೆ ಬರುವಂತಹ ಮೊತ್ತಕ್ಕೆ ನಾವು ಪರ್ಚೇಸ್ ಕನ್ಸಿಡ್ರೇಷನ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಯಾವ ಯಾವ ಅಸೆಟ್ಸನ್ನು ಅವರು ಟೇಕ್ ಓವರ್ ಮಾಡಿದ್ದಾರೆ, ಅಡ್ಜಸ್ಟ್ಮೆಂಟನ್ನು ನೋಡಿ. ಒಂದು ಗುಡ್ ವಿಲ್ ಇದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಇದೆ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದೆ, ಸ್ಟಾಕ್ ಇದೆ, ಡೆಟಾರ್ಸ್ ಇದೆ. ಅವನ್ನು ಅದೇ ರೀತಿಯಾಗಿ ನಾವು ಬರ್ಕೊಳ್ಬೇಕು. ಗುಡ್ ವಿಲ್ 1,10,000, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 1,25,000, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 1,20,000, ಸ್ಟಾಕ್ 65,000, ಡೆಟಾರ್ಸ್ 40,000. ಇವೆಲ್ಲವುಗಳ ಟೋಟಲ್ ಎಷ್ಟಾಗುತ್ತೆ, 4,60,000 ಆಗುತ್ತೆ. ಇದರಲ್ಲಿ ನಾವು ಏನನ್ನು ಲೆಸ್ ಮಾಡಬೇಕು, ಎಕ್ಸ್ಟರ್ನಲ್ ಲಯಬಿಲಿಟೀಸ್ಗಳನ್ನು ಅದರ ಅಗ್ರೀಡ್ ವ್ಯಾಲ್ಯೂದಲ್ಲಿ ಲೆಸ್ ಮಾಡಬೇಕು. ಇಲ್ಲಿ ಎಕ್ಸ್ಟರ್ನಲ್ ಲಯಬಿಲಿಟಿ ಓನ್ಲಿ ಒಂದನ್ನು ಮಾತ್ರ ಅವರು ಟೇಕ್ ಓವರ್ ಮಾಡ್ತಾರೆ. ಯಾವುದದು, ಸನ್ಡ್ರಿ ಕ್ರೆಡಿಟಾರ್ಸ್ ಇದೆ. ಅದು ಎಷ್ಟಿದೆಪ್ಪ, ₹25,000 ಇದೆ, ಅದನ್ನು ಇಲ್ಲಿ ಲೆಸ್ ಮಾಡಬೇಕು. ಆನಂತರ ಬರುವಂಥ ಅಮೌಂಟ್ ಎಷ್ಟಿದೆ, 4,35,000 ಇದೆ. ದಿಸ್ ಈಸ್ ನೋನ್ ಆ್ಯಸ್ ಪರ್ಚೇಸ್ ಕನ್ಸಿಡ್ರೇಷನ್. ಓಕೆ, ಎಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ನೆಟ್ ಅಸೆಟ್ಸ್ ಮೆಥಡಿನ ಅಂಡರ್ ನಾವು ಪರ್ಚೇಸ್ ಕನ್ಸಿಡ್ರೇಷನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅಗ್ರೀಡ್ ವ್ಯಾಲ್ಯೂ ಆಫ್ ವೇರಿಯಸ್ ಅಸೆಟ್ಸಿನ ಟೋಟಲನ್ನು ತಗೋಬೇಕು, ಹಾಗೆ ಎಕ್ಸ್ಟರ್ನಲ್ ಲಯಬಿಲಿಟಿಗಳ ಟೋಟಲನ್ನು ತಗೋಬೇಕು. ಅಸೆಟ್ಸಿನ ಟೋಟಲಲ್ಲಿ ಲಯಬಿಲಿಟಿಗಳ ಟೋಟಲನ್ನು ಲೆಸ್ ಮಾಡಿದರೆ ಬರುವಂಥ ಅಮೌಂಟ್ ಏನು, ಪರ್ಚೇಸ್ ಕನ್ಸಿಡ್ರೇಷನ್ ಆಗತ್ತೆ. ಇಲ್ಲಿ ಮುಂದಿನ ಮೆಥಡ್, ನಿಮ್ಮ ಎಕ್ಸಾಮಲ್ಲಿ ಈ ಮೆಥಡನ್ನು ಕೇಳೋದಿಲ್ಲ, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾನು ಈ ಮೆಥಡನ್ನು ಹೇಳ್ತಾ ಇದ್ದೇನೆ. This is known as intrinsic worth method. Under this method, first of all, the intrinsic value of the shares of the transferor is calculated on the basis of the net assets. ಇಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೆಟ್ ಅಸೆಟ್ಸಿನ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಆನಂತರ ನಾವೇನು ಮಾಡಬೇಕು, ಆ ನೆಟ್ ಅಸೆಟ್ಸ್ ಅಮೌಂಟ್ ಏನು ಬಂದಿರುತ್ತಲ್ವ ಅದರಲ್ಲಿ ಆ ಕಂಪನಿಯ ಟೋಟಲ್ ನಂಬರ್ ಆಫ್ ಶೇರ್ಸ್ ಏನಿದೆ ಅದನ್ನು ಡಿವೈಡ್ ಮಾಡಬೇಕು. ಆಗ ಬರುವಂಥ ಅಮೌಂಟ್ ಏನಾಗಿರುತ್ತೆ, ಒಂದು ಶೇರಿನ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಗಿರುತ್ತೆ. ಇಲ್ಲೂ ಕೂಡ ಒಂದು ಪ್ರಾಬ್ಲಮನ್ನು ನೋಡೋಣ. ಫಾಲೋವಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಆಕಾಶ್ ಲಿಮಿಟೆಡ್ ಆ್ಯಂಡ್ ಗಗನ್ ಲಿಮಿಟೆಡ್ ಆ್ಯಸ್ ಆನ್ 31st March 2021. ಇಲ್ಲಿ ಆಕಾಶ್ ಲಿಮಿಟೆಡ್ ಮತ್ತು ಗಗನ್ ಲಿಮಿಟೆಡ್ ಅನ್ನುವ 2 ಕಂಪನಿಗಳ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡ್ ನೋಡಿ, ಶೇರ್ ಕ್ಯಾಪಿಟಲ್ ಇದೆ, ರಿಸರ್ವ್ಸ್ ಇದೆ, ಸೆಕ್ಯೂರ್ಡ್ ಲೋನ್ಸ್ ಇದೆ, 10% ಡಿಬೆಂಚರ್ಸ್, ಕರೆಂಟ್ ಲಯಬಿಲಿಟೀಸ್, ಸನ್ಡ್ರಿ ಕ್ರೆಡಿಟಾರ್ಸ್ ಇದೆ. ಹಾಗೆ ಅಸೆಟ್ಸ್ ಸೈಡು ಫಿಕ್ಸ್ಡ್ ಅಸೆಟ್ಸ್ ಇದೆ, ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಇದೆ, ಮತ್ತು ಟ್ರೇಡ್ ಡೆಟಾರ್ಸ್ ಇದೆ, ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಆಕಾಶ್ ಲಿಮಿಟೆಡ್ ಅಗ್ರಿ ಟು ಅಬ್ಸಾರ್ಬ್ ಟು ಗಗನ್ ಲಿಮಿಟೆಡ್ ಆ್ಯಸ್ ಆನ್ 31st March 2021 ಆನ್ ದ ಫಾಲೋವಿಂಗ್ ಟರ್ಮ್ಸ್. ಓಕೆ, ಆಕಾಶ್ ಲಿಮಿಟೆಡ್ ಅವರು ಗಗನ್ ಲಿಮಿಟೆಡ್ ಅವರನ್ನು ಅಬ್ಸಾರ್ಬ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಟರ್ಮ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು, ಆಕಾಶ್ ಲಿಮಿಟೆಡ್ ಅಗ್ರಿ ಟು ರೀಪೇ 10% ಡಿಬೆಂಚರ್ಸ್ ಆಫ್ ಗಗನ್ ಲಿಮಿಟೆಡ್. ಆಕಾಶ್ ಲಿಮಿಟೆಡ್ ಅವರು ಗಗನ್ ಲಿಮಿಟೆಡ್ ಅವರ ಡಿಬೆಂಚರ್ಸನ್ನು ರೀಪೇ ಮಾಡೋದಕ್ಕೆ ಅಗ್ರಿ ಆಗಿದ್ದಾರೆ. ಎರಡನೆಯ ಪಾಯಿಂಟು, ಆಕಾಶ್ ಲಿಮಿಟೆಡ್ ಅಗ್ರಿ ಟು ರಿವ್ಯಾಲ್ಯೂ ಇಟ್ಸ್ ಫಿಕ್ಸ್ಡ್ ಅಸೆಟ್ಸ್ ಅಟ್ ₹5,85,000 ಟು ಬಿ ಇನ್ಕಾರ್ಪೊರೇಟ್ ಇನ್ ದ ಬುಕ್ಸ್. ಆಕಾಶ್ ಲಿಮಿಟೆಡ್ ಅವರು ತಮ್ಮ ಕಂಪನಿಯ ಫಿಕ್ಸ್ಡ್ ಅಸೆಟ್ಸನ್ನು ರಿವ್ಯಾಲ್ಯೂ ಮಾಡ್ತಾರೆ. ನೋಡಿ, ಆಕಾಶ್ ಲಿಮಿಟೆಡ್ ಅವರ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿತ್ತು, 4,20,000 ಇತ್ತು. ಬಟ್ ಇಲ್ಲಿ ಅವರು ರಿವ್ಯಾಲ್ಯೂ ಮಾಡಿ ಅದನ್ನು ಎಷ್ಟರಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ, ₹5,85,000 ಇನ್ಕಾರ್ಪೊರೇಟ್ ಮಾಡಿದ್ದಾರೆ.
Shares of both the companies to be valued on net assets basis after considering rupees 1,50,000 towards value of goodwill of ಗಗನ್ ಲಿಮಿಟೆಡ್. ಇಲ್ಲಿ ಎರಡೂ ಕಂಪನಿಗಳ ಶೇರ್ಸನ್ನು ನೆಟ್ ಅಸೆಟ್ಸ್ ಬೇಸಿಸ್ ಮೇಲೆ ವ್ಯಾಲ್ಯೂ ಮಾಡಬೇಕು. ಹಾಗೆ ವ್ಯಾಲ್ಯೂ ಮಾಡುವಾಗ ನಾವು ಗುಡ್ವಿಲ್ಲನ್ನು ಕನ್ಸಿಡರ್ ಮಾಡಬೇಕು. ಯಾವ ಕಂಪನಿಯ ಗುಡ್ವಿಲ್ ಅದು? ಗಗನ್ ಲಿಮಿಟೆಡ್ ಅವರ ಗುಡ್ವಿಲ್ಲನ್ನು ಕನ್ಸಿಡರ್ ಮಾಡಬೇಕು. ಅದರ ವ್ಯಾಲ್ಯೂ ಎಷ್ಟಿದೆ? 1,50,000 ಇದೆ. ಹಾಗೆ ಕಾಸ್ಟ್ ಆಫ್ ಅಬ್ಸಾರ್ಪ್ಷನನ್ನು ಆಕಾಶ್ ಲಿಮಿಟೆಡ್ ಅವರು ಪೇ ಮಾಡ್ತಾರೆ, ಅದನ್ನು ಬೇರ್ ಮಾಡ್ತಾರೆ. ಹಿಯರ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕ್ಯುಲೇಟ್ ದಿ ನೆಟ್ ಅಸೆಟ್ಸ್ ಆ್ಯಂಡ್ ರೇಷಿಯೋಸ್ ಆಫ್ ಎಕ್ಸ್ಚೇಂಜ್ ಆಫ್ ಶೇರ್ಸ್. ಇಲ್ಲಿ ನಾವು ನೆಟ್ ಅಸೆಟ್ಸನ್ನು ಕ್ಯಾಲ್ಕ್ಯುಲೇಟ್ ಮಾಡಬೇಕು, ಆಮೇಲೆ ಶೇರ್ ಎಕ್ಸ್ಚೇಂಜ್ ರೇಷಿಯೋವನ್ನು ಕ್ಯಾಲ್ಕ್ಯುಲೇಟ್ ಮಾಡಬೇಕು. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿ ಪ್ರಾಬ್ಲಮನ್ನು ಕೊಟ್ಟಾಗ ಮೊದಲಿಗೆ ನಾವು ಆ ಕಂಪನಿಯ ನೆಟ್ ಅಸೆಟ್ಸ್ಗಳನ್ನು ಆ ಕಂಪನಿಗಳ ನೆಟ್ ಅಸೆಟ್ಸ್ಗಳನ್ನು ನಾವು ಕ್ಯಾಲ್ಕ್ಯುಲೇಟ್ ಮಾಡಬೇಕು. ಅದರ ಆಧಾರದ ಮೇಲೆ ನಾವು ಶೇರ್ ಎಕ್ಸ್ಚೇಂಜ್ ರೇಷಿಯೋಗಳನ್ನು ಕ್ಯಾಲ್ಕ್ಯುಲೇಟ್ ಮಾಡ್ಬೋದು. ನೆಟ್ ಅಸೆಟ್ಸನ್ನು ಹೇಗೆ ಕ್ಯಾಲ್ಕ್ಯುಲೇಟ್ ಮಾಡೋದು ಅಂತ ನಾವು ಹಿಂದಿನ ಮೆಥಡಲ್ಲಿ ನೋಡಿದ್ವಿ. ಹೇಗೆ ಕ್ಯಾಲ್ಕ್ಯುಲೇಟ್ ಮಾಡಬೇಕು? ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸನ್ನು ನಾವು ತಗೋಬೇಕು. ಅದರಲ್ಲಿ ಎಕ್ಸ್ಟರ್ನಲ್ ಲಯಬಿಲಿಟಿ ಏನಿದೆ ಅದನ್ನು ಲೆಸ್ ಮಾಡಬೇಕು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಏನೇನು ಅಸೆಟ್ಸ್ ಇದೆ. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಇದೆ, ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಇದೆ, ಟ್ರೇಡ್ ಡೆಟಾರ್ಸ್ ಇದೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಹಾಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಗುಡ್ವಿಲ್ಲನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂತ. ಅದು ಕೂಡ ಒಂದು ಅಸೆಟ್, ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಅಗ್ರೀಡ್ ವ್ಯಾಲ್ಯೂನ ಕೊಟ್ಟಿದ್ದಾರಾ? ಓನ್ಲಿ ಆಕಾಶ್ ಲಿಮಿಟೆಡ್ ಅವರ ಫಿಕ್ಸ್ಡ್ ಅಸೆಟ್ಸಿಗೆ ಮಾತ್ರ ಅಗ್ರೀಡ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಉಳಿದ ಯಾವುದೇ ಅಸೆಟ್ಟಿಗೂ ಕೂಡ ಅಗ್ರೀಡ್ ವ್ಯಾಲ್ಯೂನ ಕೊಟ್ಟಿಲ್ಲ. ಸೊ ನಾವು ಇನ್ ದ ಅಬ್ಸೆನ್ಸ್ ಆಫ್ ಅಗ್ರೀಡ್ ವ್ಯಾಲ್ಯೂ ವಿ ಹ್ಯಾವ್ ಟು ಕನ್ಸಿಡರ್ ಬುಕ್ ವ್ಯಾಲ್ಯೂ. ಅಗ್ರೀಡ್ ವ್ಯಾಲ್ಯೂ ಕೊಟ್ಟಿಲ್ಲ, ಸೊ ನಾವು ಏನನ್ನು ಕನ್ಸಿಡರ್ ಮಾಡಬೇಕು? ಬುಕ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಮೊದಲಿಗೆ ನಾವು ಏನನ್ನು ಬರ್ಕೋಬೇಕು? ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಇಲ್ಲಿ ನಮಗೆ ಎಕ್ಸ್ಚೇಂಜ್ ರೇಷಿಯೋ ಬೇಕು. ಸೊ ಎರಡೂ ಕಂಪನಿಗಳ ನೆಟ್ ಅಸೆಟ್ಸನ್ನು ನಾವು ಕ್ಯಾಲ್ಕ್ಯುಲೇಟ್ ಮಾಡಬೇಕಾಗತ್ತೆ. ಒಂದು ಆಕಾಶ್ ಲಿಮಿಟೆಡ್ ಟ್ರಾನ್ಸ್ಫರಿ ಕಂಪನಿ, ಇನ್ನೊಂದು ಗಗನ್ ಲಿಮಿಟೆಡ್ ಟ್ರಾನ್ಸ್ಫರರ್ ಕಂಪನಿ. ಮೊದಲಿಗೆ ಇರುವಂಥ ಅಸೆಟ್ಟು ಗುಡ್ವಿಲ್. ಇದು ಕೇವಲ ಗಗನ್ ಲಿಮಿಟೆಡ್ಗೆ ಮಾತ್ರ ಫಿಕ್ಸ್ ಮಾಡಿದ್ದಾರೆ ಅವರು ಗುಡ್ವಿಲ್ಲನ್ನು, ಅದು 1,50,000 ಇದೆ. ಎರಡನೇದು ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸು ಆಕಾಶ್ ಲಿಮಿಟೆಡ್ ಅವ್ರದ್ದು ಅಗ್ರೀಡ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ಅದೆಷ್ಟಿದೆ? 5,85,000 ಇದೆ. ಹಾಗೆ ಗಗನ್ ಲಿಮಿಟೆಡ್ ಅವರ ಫಿಕ್ಸ್ಡ್ ಅಸೆಟ್ಟಿನ ಅಗ್ರೀಡ್ ವ್ಯಾಲ್ಯೂನ ಅವರು ಕೊಟ್ಟಿಲ್ಲ. ಸೊ ನಾವು ಏನನ್ನು ಕನ್ಸಿಡರ್ ಮಾಡಬೇಕು? ಬುಕ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಅದೆಷ್ಟಿದೆ? 2,25,000 ಇದೆ. ಆ ನಂತರ ಸ್ಟಾಕನ್ನು ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಆಕಾಶ್ ಲಿಮಿಟೆಡ್ ಅವರ ಸ್ಟಾಕು 1,26,000, ಗಗನ್ ಲಿಮಿಟೆಡ್ ಅವರ ಸ್ಟಾಕು 1,41,000 ಇದೆ. ಆ ರೀತಿಯಾಗಿ ನಾವು ಬರೆದುಕೊಳ್ಬೇಕು. ನೆಕ್ಸ್ಟ್ ಬರುವಂಥದ್ದು ಟ್ರೇಡ್ ಡೆಟಾರ್ಸ್. ಆಕಾಶ್ ಲಿಮಿಟೆಡ್ ಅವ್ರದ್ದು 90,000 ಇದೆ, ಗಗನ್ ಲಿಮಿಟೆಡ್ ಅವ್ರದ್ದು 1,50,000 ಇದೆ. ನೆಕ್ಸ್ಟ್ ಬರುವಂಥದ್ದು ಬ್ಯಾಂಕ್ ಬ್ಯಾಲೆನ್ಸ್. ಆಕಾಶ್ ಲಿಮಿಟೆಡ್ ಅವ್ರದ್ದು 2,40,000 ಇದೆ, ಗಗನ್ ಲಿಮಿಟೆಡ್ ಅವ್ರದ್ದು 30 ಇದೆ. ಎಲ್ಲ ಅಸೆಟ್ಸ್ಗಳನ್ನು ನಾವು ಟೋಟಲ್ ಮಾಡಿದಾಗ ಟೋಟಲ್ ಅಗ್ರೀಡ್ ವ್ಯಾಲ್ಯೂ ಸಿಗುತ್ತೆ. ಅದೆಷ್ಟು? ಆಕಾಶ್ ಲಿಮಿಟೆಡ್ ಅವ್ರದ್ದು 10,41,000, ಇದು ಟೋಟಲ್ ವ್ಯಾಲ್ಯೂ ಆಫ್ ಅಸೆಟ್. ಗಗನ್ ಲಿಮಿಟೆಡ್ ಅವ್ರದ್ದು 6,96,000 ಸಿಗುತ್ತೆ. ಇದರಲ್ಲಿ ನಾವು ಏನನ್ನು ಲೆಸ್ ಮಾಡಬೇಕು? ಎಕ್ಸ್ಟರ್ನಲ್ ಲಯಬಿಲಿಟೀಸ್ಗಳನ್ನು ಲೆಸ್ ಮಾಡಬೇಕು. ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅಂದರೆ ಥರ್ಡ್ ಪಾರ್ಟಿಗೆ ಪೇ ಮಾಡಬೇಕಾಗಿರುವಂಥ ಲಯಬಿಲಿಟೀಸ್. ಇದರಲ್ಲಿ ನಾವು ಶೇರ್ ಕ್ಯಾಪಿಟಲನ್ನು ಕನ್ಸಿಡರ್ ಮಾಡಬಾರ್ದು, ರಿಸರ್ವ್ಸ್ಗಳನ್ನು ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ನೋಡಿ ಎಕ್ಸ್ಟರ್ನಲ್ ಲಯಬಿಲಿಟಿ ಏನಿದೆ, ಒಂದು 10% ಡಿಬೆಂಚರ್ಸ್ ಇದೆ, ಅದು ಕೇವಲ ಗಗನ್ ಲಿಮಿಟೆಡ್ಗೆ ಮಾತ್ರ ಇದೆ. ಹಾಗೆ ಕರೆಂಟ್ ಲಯಬಿಲಿಟಿಯಲ್ಲಿ ಸನ್ಟ್ರಿ ಕ್ರೆಡಿಟಾರ್ಸ್ ಇದೆ, ಆಕಾಶ್ ಲಿಮಿಟೆಡ್ ಅವ್ರದ್ದು ಕ್ರೆಡಿಟಾರ್ಸ್ ಇದೆ, ಗಗನ್ ಲಿಮಿಟೆಡ್ ಅವ್ರದ್ದು ಕ್ರೆಡಿಟಾರ್ಸ್ ಇದೆ. ಸೊ ಎಕ್ಸ್ಟರ್ನಲ್ ಲಯಬಿಲಿಟಿಯಲ್ಲಿ ಗಗನ್ ಲಿಮಿಟೆಡ್ ಅವ್ರದ್ದು 2 ಲಯಬಿಲಿಟಿ ಇದೆ, ಒಂದು ಡಿಬೆಂಚರ್ಸ್, ಇನ್ನೊಂದು ಸನ್ಟ್ರಿ ಕ್ರೆಡಿಟಾರ್ಸ್. ನಾವು ಇನ್ನರ್ ಕಾಲಮಲ್ಲಿ ಅದನ್ನು ಬರ್ಕೊಂಡಿದ್ದೇವೆ. 60,000 ಪ್ಲಸ್ 96,000 ಎಷ್ಟಾಗುತ್ತೆ? ಅದು 1,56,000 ಆಗುತ್ತೆ. ಹಾಗೆ ಆಕಾಶ್ ಲಿಮಿಟೆಡ್ ಅವ್ರದ್ದು ಕೇವಲ ಸನ್ಟ್ರಿ ಕ್ರೆಡಿಟಾರ್ಸ್ ಇದೆ, ಅದೆಷ್ಟಿದೆ? 1,41,000 ಇದೆ. ನಾವು ಟೋಟಲ್ ವ್ಯಾಲ್ಯೂ ಆಫ್ ಅಸೆಟ್ಸಲ್ಲಿ ಈ ಲಯಬಿಲಿಟಿಗಳ ಟೋಟಲನ್ನು ಲೆಸ್ ಮಾಡಬೇಕು. ಆಗ ನಮಗೇನು ಸಿಗುತ್ತೆ? ನೆಟ್ ಅಸೆಟ್ಸ್ ಸಿಗುತ್ತೆ. ಆಕಾಶ್ ಲಿಮಿಟೆಡ್ ಅವರ ನೆಟ್ ಅಸೆಟ್ ಎಷ್ಟಿದೆ? 9 lakh ಇದೆ. ಗಗನ್ ಲಿಮಿಟೆಡ್ ಅವರ ನೆಟ್ ಅಸೆಟ್ಸ್ ಎಷ್ಟಿದೆ? 5,40,000 ಇದೆ.
ಇದಾದ ಮೇಲೆ ನಾವು ಇಂಟ್ರಿನ್ಸಿಕ್ ವರ್ತ್ ಆಫ್ ಶೇರನ್ನು ಕ್ಯಾಲ್ಕ್ಯುಲೇಟ್ ಮಾಡಬೇಕು. ಈ ಶೇರ್ಸ್ಗಳ ಇಂಟ್ರಿನ್ಸಿಕ್ ವರ್ತ್ ಏನಿದೆ ಅಂತ ನಾವು ಕ್ಯಾಲ್ಕ್ಯುಲೇಟ್ ಮಾಡಬೇಕು. ಇದನ್ನು ಹೇಗೆ ಕ್ಯಾಲ್ಕ್ಯುಲೇಟ್ ಮಾಡಬೇಕು ಅಂದರೆ, ಪ್ರತಿ ಕಂಪನಿಯ ನೆಟ್ ಅಸೆಟ್ಸನ್ನು ನಾವು ತೆಗೆದುಕೊಂಡು ಅದರಲ್ಲಿ ಆ ಕಂಪನಿಯ ಟೋಟಲ್ ಶೇರ್ಸ್ ಎಷ್ಟಿದೆ ಅದನ್ನು ಡಿವೈಡ್ ಮಾಡಬೇಕು. ಓಕೆ, ಇಲ್ಲಿ ಆಕಾಶ್ ಲಿಮಿಟೆಡ್ ಅವರ ಟೋಟಲ್ ನೆಟ್ ಅಸೆಟ್ಸ್ ಎಷ್ಟಿದೆ? 9 ಲ್ಯಾಕ್ ಇದೆ. ಆಕಾಶ್ ಲಿಮಿಟೆಡ್ ಅವರ ಶೇರ್ಸ್ ಎಷ್ಟಿದೆ? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಆಕಾಶ್ ಲಿಮಿಟೆಡ್ ಅವರ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 4,50,000 ಇದೆ. ಒಂದು ಶೇರಿನ ಪ್ರೈಸ್ ಎಷ್ಟಿದೆ? 10 ರೂಪೀಸ್ ಇದೆ. ಸೊ ಅವರ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಾಯಿತು? 45,000 ಆಯಿತು. ಹಾಗೆ ಗಗನ್ ಲಿಮಿಟೆಡ್ ಅವರ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 3,60,000 ಇದೆ. ಒಂದು ಶೇರಿನ ವ್ಯಾಲ್ಯೂ ಎಷ್ಟಿದೆ? 10 ರೂಪೀಸ್ ಇದೆ. ಸೊ ಅವರ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ? 36,000 ಆಗುತ್ತೆ. ನಾವು ಈಗ ಹೇಗೆ ಕ್ಯಾಲ್ಕ್ಯುಲೇಟ್ ಮಾಡಬೇಕಂದ್ರೆ, ನೆಟ್ ಅಸೆಟ್ಸ್ ಆಕಾಶ್ ಲಿಮಿಟೆಡ್ ಅವ್ರದ್ದು 9 ಲ್ಯಾಕ್ ಇದೆ. ಅದರಲ್ಲಿ ಅವರ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? 45,000 ಇದೆ. ಅದನ್ನು ಡಿವೈಡ್ ಮಾಡಿದಾಗ ಪರ್ ಶೇರ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ₹20 ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ಗಗನ್ ಲಿಮಿಟೆಡ್ ಅವರ ಟೋಟಲ್ ನೆಟ್ ಅಸೆಟ್ಸ್ ಎಷ್ಟಿದೆ? ನೆಟ್ ಅಸೆಟ್ಸು 5,40,000 ಇದೆ. ಅದರಲ್ಲಿ ಅವರ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? 36,000 ಇದೆ. ಅದನ್ನು ಡಿವೈಡ್ ಮಾಡಿದರೆ ₹15 ಇಂಟ್ರಿನ್ಸಿಕ್ ವ್ಯಾಲ್ಯೂ ಸಿಗುತ್ತೆ. ಈಗ ನಾವು ಶೇರ್ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕ್ಯುಲೇಟ್ ಮಾಡಬೇಕು. ಹೇಗೆ ಶೇರ್ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕ್ಯುಲೇಟ್ ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ₹20 ಅಂದರೆ 4:3 ಅಂತ ನಾವು ಎಕ್ಸ್ಚೇಂಜ್ ರೇಷಿಯೋನ ಅನಲೈಸ್ ಮಾಡ್ಬೋದು. ಇದರ ಅರ್ಥ ಏನು ಅಂದರೆ, ಆಕಾಶ್ ಲಿಮಿಟೆಡ್ ಅವರ ಪ್ರತಿ 3 ಶೇರ್ಗಳಿಗೆ ಗಗನ್ ಲಿಮಿಟೆಡ್ ಅವರ 4 ಶೇರ್ಗಳು ಈಕ್ವಲೆಂಟ್ ಆಗುತ್ತೆ. ಸೊ ಆಕಾಶ್ ಲಿಮಿಟೆಡ್ ಅವರು ಏನು ಮಾಡ್ತಾರೆ? ಗಗನ್ ಲಿಮಿಟೆಡ್ ಅವರ ಪ್ರತಿ 4 ಶೇರಿಗೆ ತಮ್ಮ ಕಂಪನಿಯ 3 ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. ಇದಕ್ಕೆ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ತೇವೆ. ಶೇರ್ ಎಕ್ಸ್ಚೇಂಜ್ ರೇಷಿಯೋ ಮೆಥಡ್ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿ ಇರುತ್ತೆ. ವಿದ್ಯಾರ್ಥಿಗಳೇ, ಹಾಗಾದರೆ ಇವತ್ತಿನ ದಿನ ನಾವು ಏನನ್ನು ಸ್ಟಡಿ ಮಾಡಿದ್ವಿ? ಮೆಥಡ್ಸ್ ಆಫ್ ಕಾಂಪ್ಯುಟೇಷನ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್ನಲ್ಲಿ ನೆಟ್ ಅಸೆಟ್ಸ್ ಮೆಥಡಿನ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಹಾಗೆ ಇನ್ನೊಂದು ಮೆಥಡ್ಡು ಇಂಟ್ರಿನ್ಸಿಕ್ ವರ್ತ್ ಮೆಥಡನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದರ ಮೇಲೆ ಒಂದು ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡಿದ್ವಿ. ದೀಸ್ ಆರ್ ಮೈ ರೆಫರೆನ್ಸಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.